ನಿಮಗೆ ಪ್ರಕಟಣೆ ಮಾಹಿತಿ ಅಂತ ಹೇಳಿದರೆ ಮಧ್ಯಾಹ್ನ ಈಗ 3ನೇ ಪ್ರಕಟಣೆ, ಅದು ಕೂಡ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಿದ ಕಾರಣ ಭಾಳಷ್ಟು ಜನ ಎಲ್ಲ ಸದಸ್ಯರು ಸರಿಯಾದ ಟೈಮಿಗೆ ಬಂದು ಆಸಕ್ತಿಯಿಂದ ಚರ್ಚೆಯಲ್ಲಿ ಭಾಗವಹಿಸಿದ್ದೀರಿ. ಕೆಲವರು ಊಟ ಹುಚ್ಚಿದ್ದ ಕಾರಣ ಸ್ವಲ್ಪ ನಿದ್ದೆಗೆ ಹೋಗ್ತಾ ಇರೋ ಪರಿಸ್ಥಿತಿ ಕಾಣ್ತದೆ. ಅದಕ್ಕೆ ನಾನು ಗಡಿಬಿಡಿ ಮಾಡಬೇಡಿ, ನಾಳೆ ಅವ್ರಿಗೆ ಹೇಳ್ತೇನೆ, ಊಟ ಕೊಡುವಾಗ ನಿದ್ದೆ ಬರದ ಊಟ ಕೊಡಿ ಅಂತ ಹೇಳುವಂಥ ಮಾತು ಇರಲಿಕ್ಕೆ ಆಯಿತು. ಬಸ್ಸೆ ಇವತ್ತು ಮನೆ ಅಧ್ಯಕ್ಷರೇ, ಒಳ್ಳೆಯ ರುಚಿಕಟ್ಟಾದ ಊಟನ್ನ ಎಲ್ಲ ಸದಸ್ಯರು ಕೊಟ್ಟಿದ್ದಕ್ಕಾಗಿ ಎಲ್ಲ ಸದಸ್ಯರ ಪರವಾಗಿ ನಿಮಗೆ ಅಭಿನಂದನೆ. ಥ್ಯಾಂಕ್ ಯು. ಈಗ ಕರ್ನಾಟಕ ಸೌಹಾರ್ದ ಸಹಕಾರ ತಿದ್ದುಪಡಿ ಮನೆ ಮಂತ್ರಿಗಳು ಪ್ರಸ್ತಾವಿಸಿ. ಅಧ್ಯಕ್ಷರೇ, 2024ನೇ ಸಾಲಿನ ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಯ ಲೋಚಿಸಬೇಕೆಂದು ತಿದ್ದುಪಡಿಗಳೊಂದಿಗೆ ಮಂಡಿಸಲಾಗಿದೆ. ತಿದ್ದುಪಡಿಗಳೊಂದಿಗೆ ಸೂಚಿಸುತ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.